ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು SSLC ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ FA 4ರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಆಲ್ರೆಡಿ ನಾನು ಎಲ್ಲ ವಿಷಯಗಳಲ್ಲಿ ಹಾಕಿದ್ದೀನಿ. ಎರಡೆರಡು ಸೆಟ್ ಕ್ವಶನ್ ಪೇಪರ್ ಇದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಪ್ಲೇಲಿಸ್ಟ್ ಲಿಂಕ್ ಇದೆ. FA SA ಎಕ್ಸಾಮ್ ಕ್ವಶನ್ ಪೇಪರ್ 2025-26 ಅಲ್ಲಿ ಹೋಗಿದ್ರೆ ಸಾಕು FA ಕ್ವಶನ್ ಪೇಪರ್ಗಳು ಸಿಗ್ತವೆ. ನಿಮ್ಮ ಪ್ರಿಪ್ರೇಟರಿ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗಾಗಿ ಪಾಸಿಂಗ್ ಪ್ಯಾಕೇಜ್ಗಳು ಮತ್ತು ಮಾಡೆಲ್ ಕ್ವಶನ್ ಪೇಪರ್ಗಳಿಗಾಗಿ SSLC 2025-26 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಸಲ್ಲಿ ಎಲ್ಲ ವಿಡಿಯೋಗಳಿದ್ದಾವೆ. ಸೊ ಅಲ್ಲಿಗೆ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಶುರು ಮಾಡ್ತೀನಿ. ಫಸ್ಟ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದರು. ರಾಜೇಶ್ ಈಸ್ ಡ್ಯಾಶ್ NCC ಸ್ಟೂಡೆಂಟ್ ಅಂತ ಇದೆ. ಸೊ ರಾಜೇಶ್ ಈಸ್ ಅಂತ ಇದೆ. ಸೊ NCC ಅಂತ ಇತ್ತು. ಆ್ಯನ್ ಬರಬೇಕು ಫ್ರೆಂಡ್ಸ್. ಆ್ಯನ್ ಇಸ್ ದ ಏನಪ್ಪ ಅಂತಂದರೆ ಕರೆಕ್ಟಾಗಿರ್ತಕ್ಕಂಥದ್ದು ಉತ್ತರ ರಾಜೇಶ್ ಈಸ್ ಆ್ಯನ್ NCC ಸ್ಟೂಡೆಂಟ್ ಅಂತ ಬರೆದ್ರೆ ಸಾಕು. ಎರಡನೇ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ 2 ಅದನ್ನು ಲಿಂಕರ್ದಿಂದ ಇತ್ತು. ಸುರೇಶ್ ಕಮ್ ಟು ಸ್ಕೂಲ್ ಅರ್ಲಿ ಡ್ಯಾಶ್ ಈಸ್ ಫ್ರೆಂಡ್ ಡಸಂಟ್ ಅಂತ ಕೇಳಿದ್ದಾರೆ. ಸೊ ಇದು ಸುರೇಶ್ ಕಮ್ಸ್ ಟು ಸ್ಕೂಲ್ ಅರ್ಲಿ. ಸೊ ಆನ್ಸರ್ ಈಸ್ ಬಟ್ ಅಂತ ಬರೀಬೇಕು. ಬಟ್ ಈಸ್ ಫ್ರೆಂಡ್ ಡಸಂಟ್ ಅಂತಕ್ಕಂಥನ್ನು ನೀವೇನು ಮಾಡಬೇಕಿತ್ತು, ಕೊಡಬೇಕಿತ್ತು. ಇನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು. ಪವಿತ್ರ ಮತ್ತು ಕುಸುಮಗಳ ನಡುವಿನ ಸಂವಾದ ಇದೆ. ಪವಿತ್ರ ಹೇಳ್ತಾಳೆ ಹೆಲೋ ಕುಸುಮ, ಹೌ ಆರ್ ಯು. ಕುಸುಮ ಹೇಳ್ತಾಳೆ ಹಾಯ್, ಐ ಆಮ್ ನಾಟ್ ಫೀಲಿಂಗ್ ವೆಲ್. ಕುಸುಮ ಟೋಲ್ಡ್ ಪವಿತ್ರ. ಸೊ ಏನಾಗ್ತದೆ, ಥರ್ಡ್ ಆನ್ಸರ್ ಈಸ್ ಎಸ್. ಏನಿತ್ತು, ಕುಸುಮ ಟೋಲ್ಡ್ ಪವಿತ್ರ ದ್ಯಾಟ್ ಸಿ ವಾಸ್ ನಾಟ್ ಫೀಲಿಂಗ್ ವೆಲ್ ಅಂತಕ್ಕದ್ದನ್ನು ನಿಮ್ಮದು ಉತ್ತರದಲ್ಲಿ ನೀವು ಬರೀಬೇಕಿತ್ತು. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಫೋರ್ತ್ ಪ್ರಶ್ನೆಗೆ ಬರ್ತೀನಿ. ಸೊ ಫೋರ್ತ್ ಪ್ರಶ್ನೆ ಏನಿದೆಪ್ಪ ಅಂದರೆ 2 ಮಾರ್ಕರ್ ಕ್ವಶನ್ಸ್ ಇದ್ದಾವೆ. ಪ್ರಶ್ನೆ 4, ಹೌ ಡಸ್ ದ ರೈಟರ್ ಸೇ ದ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದಿ ವರ್ಲ್ಡ್ ಅಂತ ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಈ ಪ್ರಶ್ನೆ ಕೀ ಉತ್ತರದಲ್ಲಿ ನೀವು ಏನು ಕೊಡಬೇಕಾಗಿತ್ತಪ್ಪ ಅಂದರೆ ಸೈಂಟಿಸ್ಟು, ಆಲ್ ನ್ಯೂ ಟೆಕ್ನಾಲಜಿ ನೋ ಅದ, ಓಕೆನಾ, ಆಲ್ ನ್ಯೂ ಬ್ರ್ಯಾಂಡ್ಸ್ ಆಫ್ ಇಂಡಸ್ಟ್ರಿ, ಡಿಫೆನ್ಸ್ ಟು ಎಂಟರ್ಟೈನ್ಮೆಂಟ್, ಆ್ಯಂಟಿಬಯೋಟಿಕ್ಸ್ ಅದ, ಗ್ರೀನ್ ರಿವೊಲ್ಯೂಷನ್ ಅದ, ಕ್ಯೂರ್ ಆಫ್ ಕ್ಯಾನ್ಸರ್ ಅದ, ನ್ಯೂ ಫಾರ್ಮ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥ ಕೀವರ್ಡ್ಸ್ಗಳನ್ನು ಹಾಕಿ ಸೆಂಟೆನ್ಸ್ಗಳನ್ನು ಬರೆದ್ರೆ ಕಂಪ್ಲೀಟ್ ಆಗ್ತಿತ್ತು. ಬಟ್ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಇದೆ. ಪ್ರಶ್ನೆ 5, ವೈ ಡಸ್ ದ ಪೋಯಟ್ ಸೇ ದ್ಯಾಟ್ ಹಿ ವಿಲ್ ಬಿ ಇನ್ ಸಾಲಿಟರಿ ಕನ್ಫಿನ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ 5ನೇ ಪ್ರಶ್ನೆ ಉತ್ತರದಲ್ಲಿ ಏನು ಕೀವರ್ಡ್ಸ್ಗಳನ್ನು ಬರೀಬೇಕಾಗಿತ್ತಪ್ಪ ಅಂದ್ರೆ ಆಸ್ಟ್ರೋನಾಟ್ ಆಗಿರ್ಬೋದು, ಇನ್ ಸ್ಪೇಸ್, ರೈಟಿಂಗ್ ನೋ ಲೆಟರ್ಸ್, ಪೋಸ್ಟಿಂಗ್ ನೋ ಮೇಲ್, ನೋ ಫ್ರೆಂಡ್ಸ್, ನೋ ಬಡಿ ವಿಸಿಟ್ ಹಿಮ್, ಫೀಲ್ಸ್ ಅಲೋನ್ ಅಂತಕ್ಕಂಥ ನೀವು ಏನು ಮಾಡಬೇಕಾಗಿತ್ತು, ಉತ್ತರಗಳನ್ನು ಬರೆದ್ರೆ ಪ್ರಶ್ನೆಗೆ ಉತ್ತರ ಕಂಪ್ಲೀಟ್ ಆಗ್ತಿತ್ತು. ಇನ್ನು ನೆಕ್ಸ್ಟ್ ಬರ್ತೀನಿ. ಮುಂದಿನ ಪ್ರಶ್ನೆ ಏನಿತ್ತು ಅಂದ್ರೆ ಹೌ ಡು ಯು ಸೇ ದ್ಯಾಟ್ ಹನೀಪ್ ಈಸ್ ಆ್ಯನ್ ಇಂಟ್ರೋವರ್ಟ್ ಅಂತ ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇಲ್ಲಿ ಏನು ಬರೀಬೇಕಾಗಿತ್ತಂದರೆ ಹನೀಪ್ ಮೇಕ್ ಅ ಫ್ರೆಂಡ್ಸ್ ಎಟ್ ದ ಏಜ್ ಆಫ್ 14. ಹಿ ಈಸ್ ಅ ಯುನಿಕ್ ವೇ ಆಫ್ ಹೆಲ್ಪಿಂಗ್ ಅದರ್ಸ್. ದ ಕ್ವಾಲಿಟಿ ಆಫ್ ಹೀಸ್ ಹೆಲ್ಪ್ ಈವನ್ ಆಫ್ಟರ್ ಹೀಸ್ ಡೆತ್. ಆರ್ ಇಷ್ಟು ಏನು ಮಾಡಬೇಕಾಗಿತ್ತು, ನೀವು ಬರೀಬೇಕಿತ್ತು. ಅಲ್ಲಿ ಆರ್ ಇನ್ನೊಂದು ಕ್ವಶನ್ ಇದೆ ವಾಂಗೀಜಾ ಮೇಲೆ. ಏನಿತ್ತಂದರೆ ಹೌ ಡಿಡ್ ವಾಂಗೀಜಾ ರಿಯಾಕ್ಟ್ ಟು ದ ಫಸ್ಟ್ ಮಾನ್ಸ್ಟರ್ ಅಂತ ಇದೆ. ಸೊ ಏನಿತ್ತಪ್ಪ ಅಂತಂದ್ರೆ ಆನ್ಸರು ವಾಂಗೀಜಾ ಲವ್ ಹೀಸ್ ಓನ್ ಮದರ್, ನೆವರ್ ಕಿಲ್ ಅದರ್, ಡೂ ಆ್ಯಸ್ ಯುವರ್ ವಿಶ್, ನೆವರ್ ಅಕ್ಸೆಪ್ಟೆಡ್, ಅಪ್ಹೋಲ್ಡ್ಸ್ ಟು ಟ್ರೂತ್ ಆ್ಯಂಡ್ ಫೇತ್ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಕೀವರ್ಡ್ಸ್ಗಳಿರ್ತಕ್ಕಂಥ ಉತ್ತರಗಳನ್ನು ನೀವೇನು ಮಾಡಬೇಕಾಗಿತ್ತ ಫ್ರೆಂಡ್ಸ್, ಬರೀಬೇಕಿತ್ತು. ಇನ್ನು 7th ಪ್ರಶ್ನೆಗೆ ಬರ್ತೀನಿ. 7th ಏನು ಕೇಳಿದ್ದಾರೆ ಅಂದರೆ ಎಸ್, ಫಿಸಿಕಲ್ ಡಿಸ್ಯಾಬಿಲಿಟಿ ಟು ನೋ ಬಾರಿಯರ್ ಅಪ್ ಟು ಸಕ್ಸಸ್, ಹೌ ಡು ಯು ಸಬ್ಸ್ಟಿನೇಟ್ ದಿಸ್ ದ ಸತೀಶ್ ಗುಜ್ರಾಲ್ಸ್ ಲೈಫ್ ಅಂತ ಕೇಳಿದ್ದಾರೆ. ದ ಕನ್ಸರ್ಟ್ದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು. ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಇಲ್ಲಿ ಯಾವೆಲ್ಲ ಕೀವರ್ಡ್ಸ್ ಬರೀಬೇಕಾಗಿತ್ತಂದರೆ ಸತೀಶ್ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್ ಆಗಿರ್ಬೋದು, ಬ್ಯಾಡ್ಲಿ ಇಂಜುರ್ಡ್, ಬೋರ್ಡ್ಸ್ ಆಫ್ ಫೀವರ್ ಆ್ಯಂಡ್ ಇನ್ಫೆಕ್ಷನ್, ಸೆವರಲ್ ಆಪರೇಷನ್, ಲಾಸ್ಟ್ ಈಸ್ ಹಿಯರಿಂಗ್, ಸ್ಟಾರ್ಟೆಡ್ ಟು ರೀಡ್, ಸ್ಟಾರ್ಟೆಡ್ ಟು ಸ್ಕೆಚ್, ಡಾಡ್ಲರ್, ಫಾದರ್ ಡಿಡಂಟ್ ಲೈಕ್ ದಿಸ್, ಫೈನಲಿ ಹೀಸ್ ಅ ಫಾದರ್ ಅಗ್ರೀಸ್, ಪ್ರೊವೈಡಿಂಗ್ ಆಲ್ ಫೆಸಿಲಿಟೀಸ್, ಡೆಸ್ಟಿನ್ಲಿ, ಲೇ ಆಫ್ ಕ್ಯಾನ್ವಾಸ್ ಆ್ಯಂಡ್ ಪೇಂಟಿಂಗ್, ಕಮ್ ಅಪ್ ವಿತ್ ಪೇಂಟಿಂಗ್ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಈ ಕ್ವಶನ್ ಆನ್ಸರನ್ನು ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು. ಒಂದು ಸ್ಟೋರಿ ಇದೆ, ಏನದಿದೆ, ಲಯನ್ ಬಗ್ಗೆ ಒಂದು ಸ್ಟೋರಿ ಇತ್ತು. ಸೊ ಏನು ಮಾರಲ್ ಇದೆ ಅನ್ನೋದನ್ನು ನಿಮಗೆ 3 ಮಾರ್ಕಿಗೆ ಕೇಳಿದ್ದಾರೆ. ಏನು ಕ್ಲೂಸ್ ಇದೆ, ಇನ್ ಅ ಫಾರೆಸ್ಟ್ ಅ ಲಯನ್ ಕಿಲ್ಲಿಂಗ್ ಮೆನಿ ಅನಿಮಲ್ಸ್ ಎವ್ರಿ ಡೇ ಫಾರ್ ಫುಡ್, ಅನಿಮಲ್ಸ್ ಅಸೆಂಬಲ್ಡ್, ಮೆಟ್ ದ ಲಯನ್, ರಿಕ್ವೆಸ್ಟೆಡ್, ಲಯನ್ ಅಗ್ರೀಡ್, ಸೆಟ್ ಎನ್ ಅನಿಮಲ್ ಈಚ್ ಡೇ, ಇಟ್ ವಾಸ್ ಟರ್ನ್ ಆಫ್ ಅ ರ್ಯಾಬಿಟ್, ಇಟ್ ಫಿಯರ್ಡ್, thought of a plan, went to the lion, told there was another lion, the lion was angry, came to the well, saw its reflection, awed, jumped in the well, died. moral. ಸೊ ಏನಿದೆ ಇಲ್ಲಿ ಲಯನ್ ಮತ್ತು ರ್ಯಾಬಿಟ್ ಇದೆ. ಸೊ ರ್ಯಾಬಿಟ್ ಏನು ಮಾಡ್ತದಪ್ಪ ಲಯನ್ಗೆ ಇನ್ನೊಂದು ಲಯನ್ ಈ ಬಾವಿಯಲ್ಲಿದೆ ಅಂತ ಹೇಳ್ತದೆ,
ಅವಾಗ ಅಲ್ಲಿ ಹೋಗೋಣ, ಆ ಲಯನ್ ರಿಫ್ಲೆಕ್ಷನ್ನೇ ಪ್ರತಿಬಿಂಬನೇ ಕಾಣ್ತದೆ. ಅವಾಗ ಅದು ಗರ್ಜಿಸ್ತದೆ. ಅವಾಗ ಲಯನ್ ಏನು ಮಾಡ್ತದೆ, ವೆಲ್ ಒಳಗಡೆ ಬಾವಿ ಒಳಗಡೆ ಬೀಳ್ತದೆ, ಸಾಯ್ತದೆ. ಇದೇ ಏನಾಗಿತ್ತಪ್ಪ ಅಂದರೆ ಕತೆ ಇತ್ತು. ಚೆನ್ನಾಗಿ ಅದನ್ನು ಬರೀರಿ. ಇನ್ನು 5 ಮಾರ್ಕ್ಸ್ಗೆ ಕ್ವಶನ್ ಏನು ಕೇಳಿದ್ದಾರೆ, ನೀವು ಕಿರಣ ಅಥವಾ ಕೀರ್ತನ ಸ್ಟಡಿಡ್ ಗವರ್ಮೆಂಟ್ ಹೈಸ್ಕೂಲ್ ಕೊಪ್ಪಳ ಅಂತ ಇಮ್ಯಾಜಿನ್ ಮಾಡಬೇಕು. ಏನು ಲೆಟ್ರ್ ಇದೆ ಅಂದರೆ, ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್ ಅಂತ ಕೇಳಿದ್ದಾರೆ. ಶಾಲೆಯಲ್ಲಿನ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಮಾಡಿರ್ತಕ್ಕಂಥ ಪತ್ರವನ್ನು ಕೇಳಿದರು. ಸೊ ಅದರಲ್ಲಿ ಎರಡನೇದು ಏನಿದೆಪ್ಪ ಅಂತಂದರೆ ಒಂದು ರಿಕ್ವೆಸ್ಟ್ ಲೆಟರ್ ಸಹಿತ ಇದೆ. ಏನು, ರೈಟ್ ಅ ಲೆಟರ್ ಟು ದ ಕಮಿಷನರ್ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಕಂಪ್ಲೇನಿಂಗ್ ಅಬೌಟ್ ದ ಡ್ರೈನೇಜ್ ಪ್ರಾಬ್ಲಮ್ಸ್ ಇನ್ ಯುವರ್ ಲೊಕ್ಯಾಲಿಟಿ ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಇದನ್ನು ಇಲ್ಲಿ ರಿಕ್ವೆಸ್ಟ್ ಲೆಟ್ರೇ ಕೊಟ್ಟಿದ್ದಾರೆ. ಸೊ ಫಸ್ಟ್ ಅವ್ರು ಏನು ಇಮ್ಯಾಜಿನ್ ಮಾಡಂದಿದ್ದಾರೆ, ಸೊ ಕೀರ್ತನ ಇದೆ ಬರೀರಿ, 10th ಕ್ಲಾಸ್ ಗವರ್ಮೆಂಟ್ ಹೈಸ್ಕೂಲ್ ಕೊಪ್ಪಳ. ಸೊ ಎಕ್ಸಾಮ್ ಡೇಟನ್ನು ಬರೀರಿ. ಇನ್ನು 2 ಯಾರಿಗೆ ಬರೀಬೇಕು, ದ ಕಮಿಷನರ್ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಕೊಪ್ಪಳ ಅದು ಕೊಟ್ಟಿದ್ದಾರೆ. ಸೊ ರಿಸ್ಪೆಕ್ಟೆಡ್ ಸರ್ ಅಂತ ಬರೀಬೇಕು. ಸಬ್ಜೆಕ್ಟ್ ಏನಿತ್ತು, ರಿಕ್ವೆಸ್ಟ್ ಟು ಸಾಲ್ವ್ ಡ್ರೈನೇಜ್ ಪ್ರಾಬ್ಲಮ್ ಇನ್ ಅವರ್ ಲೊಕ್ಯಾಲಿಟಿ. ಏನು ಬರೀತೀರಿ, ಆ್ಯಸ್ ದ ಅಬೌವ್ ಸಬ್ಜೆಕ್ಟ್ ಐ ಆಮ್ ಕೀರ್ತನ 10th ಕ್ಲಾಸ್ ಸ್ಟಡಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್ ಕೊಪ್ಪಳ. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಇನ್ಫಾರ್ಮ್ ಯು ದ್ಯಾಟ್ ದೇರ್ ಈಸ್ ಅ ಡ್ರೈನೇಜ್ ಪ್ರಾಬ್ಲಮ್ ಇನ್ ಅವರ್ ಲೊಕ್ಯಾಲಿಟಿ. ಡೈಲಿ ಡ್ರೈನೇಜ್ ವಾಟರ್ ಕಮ್ಸ್ ಔಟ್ on the road. It's a very bad condition I ever seen here before. Here we all people are facing so many problems and they become ill because of insects bit. So I kindly request you that please solve the above as soon as possible and maintain hygiene. Yours faithfully ಕೀರ್ತನ ಅಂತ ಬರೆದ್ರೆ ಈ ಲೆಟರ್ ಕಂಪ್ಲೀಟ್ ಆಗ್ತದೆ. ಇಷ್ಟು SSLC ಇರ್ತಕ್ಕಂಥ ಏನು ಮಾಡಿದ್ದೀನಿ ಅಂದರೆ ಒಂದು ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ FA4 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀನಿ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ, ದಯಮಾಡಿ ಅವುಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.